ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಸ್ಯಾರಿ ಕುಚ್ಚು ಡಿಸೈನ್ ಹಾಕೋಕ್ಕೆ ನಾನಿಲ್ಲಿ ಈ ಕಲರ್ ದಾರನ ಬಳಸ್ತಾ ಇದ್ದೀನಿ. ನಾನಿಲ್ಲಿ 6 ಎಳೆ ದಾರನ ತೊಗೊಂಡಿರೋ ಅಂಥದ್ದು. ಇಲ್ಲಿ 6 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ತುದಿ ಹೀಗೆ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಬಳಸ್ತಿರೋ ಅಂಥದ್ದು ನೀಡಲ್ ನಂಬರ್ 10 0.75 mm ಕ್ರೋಶ. ಸೊ ನೋಡಿ, ಫಸ್ಟ್ ಹೀಗೆ ಬಟ್ಟೆಗೆ ಸಪೋರ್ಟ್ ಮಾಡಿಬಿಟ್ಟು ಫಸ್ಟ್ ಇಲ್ಲಿ ಒಂದು ಲಾಕ್ನ ಮಾಡ್ಕೋಬೇಕು. ಫಸ್ಟ್ ಬಟ್ಟೆಗೆ ಒಂದು ಲಾಕ್ನ ಮಾಡ್ಕೋಬೇಕು. ಹೀಗೆ ಫಸ್ಟ್ ಒಂದು ಲಾಕ್ ಮಾಡಿದ ಮೇಲೆ ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಹೀಗೆ ಹಾಗೆ ನಾನಿಲ್ಲಿ ಈ ಡಿಸೈನ್ಗೆ ಬಳಸ್ತಿರೋವಂಥದ್ದು ಈ ರೀತಿಯಾದಂತಹ ಮೀಡಿಯಮ್ ಸೈಜ್ ಬೀಡು. ನೀವು ಯಾವ ರೀತಿ ಬೀಡಾದರೂ ಬಳಸ್ಬೋದು, ಅಂದರೆ ಯಾವ ಕಲರ್ ಬೀಡಾದರೂ ಬಳಸ್ಬೋದು. ನಾನಿಲ್ಲಿ ಈ ರೀತಿಯಾಗಿ ಮೀಡಿಯಮ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ. ನೀವು ಯಾವ ಕಲರ್ ಆದರೂ ಬಳಸ್ಬೋದು. ಸ್ಯಾರಿ ಝರಿ ನೋಡಿಬಿಟ್ಟು ನೀವು ಯಾವ ಬೀಡ್ ಬೇಕು ಆ ಬೀಡನ್ನ ಬಳಸಿ. ಸೊ ನಾನಿಲ್ಲಿ ಈ ರೀತಿಯಾದಂತಹ ಬೀಡನ್ನ ಬಳಸ್ತಾ ಇದ್ದೀನಿ. ಸೊ ನಾನಿಲ್ಲಿ 2 ಸಿಂಗಲ್ ಲಾಕ್ನ ಮಾಡಿದ್ಮೇಲೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಈ ರೀತಿಯಾಗಿ ಬೀಡನ್ನ ಇನ್ಸರ್ಟ್ ಮಾಡಿ ಫಸ್ಟ್ ಇಲ್ಲಿ ಒಂದು ಬೀಡ್ ಲಾಕ್ನ ಮಾಡ್ಕೋಬೇಕು. ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಆದಮೇಲೆ ನೀಡಲ್ ಮೇಲೆ ಹೀಗೆ ಒಂದು ಸಲ ದಾರ ತಂದು ಹೀಗೆ ಕ್ರಾಸ್ ಆಗಿ ಇಟ್ಕೋಬೇಕು. ಸೊ 3 ಚೈನ್ ಡಿಸ್ಟೆನ್ಸ್ಗೆ ನಾನು ಇಲ್ಲಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಹೀಗೆ 2ಕ್ಕೆ 1 ಹಾಗೆ 2ಕ್ಕೆ 1 ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ನಾನಿಲ್ಲಿ 2 ಚೈನ್ ಹಾಕ್ಕೊಳ್ತೀನಿ. 1 2 ಚೈನ್ ಹಾಕಿ ನೀಡಲ್ ಮೇಲೆ 2 ಸಲ ದಾರ ತಂದು ಹೀಗೇನೋ ಒಂದು ಕಂಬ ಹಾಕ್ಕೊಂಡ್ವಿ ಅಲ್ವಾ, ಡಬಲ್ ಕ್ರೋಶೆಟ್ ಕಂಬ, ಆ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರಾನ ತಂದು ಒಂದು ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಹೀಗೆ ಇಲ್ಲಿ ಒಂದು ಟ್ರಿಪಲ್ ಕ್ರೋಶೆಟ್ ಕಂಬ ಆದಮೇಲೆ ನಾನಿಲ್ಲಿ 1 ಚೈನ್ ಹಾಕ್ಕೊಳ್ತೀನಿ. 1 ಚೈನ್ ಹಾಕಿ ಹೀಗೇನು ಟ್ರಿಪಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡ್ವಿ ನೋಡಿ, ಆ ಗ್ಯಾಪಿಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರಾನ ತಂದು ಒಂದು ಲಾಕ್ ಮಾಡ್ಕೊಳ್ಬೇಕು. ಸೊ 1 2 ಸೊ ಇದರೊಳಗೆ ಈಗೇನು ಟ್ರಿಪಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡ್ವಿ ನೋಡಿ, ಅದರೊಳಗೆ ನಾನಿಲ್ಲಿ ಸಿಂಗಲ್ ಲಾಕ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ 3 ಸಿಂಗಲ್ ಲಾಕ್ ಆಯಿತು. 4 ಹಾಗೆ 5. ಸೊ ನೋಡ್ಬೋದು ನೀವು ಇಲ್ಲಿ 5 ಸಿಂಗಲ್ ಲಾಕ್ ಆದಮೇಲೆ ಈಗೇನು ಡಬಲ್ ಕ್ರೋಶೆಟ್ ಕಂಬ ಇದೆ ನೋಡಿ, ಅದಕ್ಕೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಹೀಗೆ ಅಂದರೆ ಒಂದು ಆ ಚಿಕ್ಕ ಪೆಟಲ್ನ ಇಲ್ಲಿ ಎಂಡ್ ಮಾಡ್ಕೊಳ್ತೀನಿ. ಸೊ ಮತ್ತೆ ಅದೇ ಗ್ಯಾಪಿಗೆ ಹೋಗಿ ಇನ್ನೂ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಸೊ ಈ ರೀತಿ. ಸೊ ಡಬಲ್ ಕ್ರೋಶೆಟ್ ಕಂಬಕ್ಕೆ ಒಟ್ಟು 2 ಸಿಂಗಲ್ ಲಾಕ್ ಆಯ್ತಲ್ವ. ಸೊ ಈಗ ಮತ್ತೆ 2 ಚೈನ್ ಹಾಕ್ಕೊಳ್ಳೋಣ. 1 2 ಚೈನ್ ಆದಮೇಲೆ ನೀಡಲ್ ಮೇಲೆ 2 ಸಲ ದಾರ ತಂದು ಅದೇ ಗ್ಯಾಪಿಗೆ ಹೋಗಿ ಅಲ್ಲಿಂದ ಇನ್ನೂ ಒಂದು ದಾರ ತಂದು ಒಂದು ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಹೀಗೆ 2ಕ್ಕೆ 1 2ಕ್ಕೆ 1 ಹಾಗೆ 2ಕ್ಕೆ 1. ಸೊ ಈಗ ಮತ್ತೆ 1 ಚೈನ್ ಹಾಕ್ಕೊಳ್ತೀನಿ. 1 ಚೈನ್ ಹಾಕಿ ಈಗೇನು ಟ್ರಿಪಲ್ ಕ್ರೋಶೆಟ್ ಕಂಬ ಹಾಕಿದ್ವಿ ಅಲ್ವಾ, ಆ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರಾನ ತಂದು ಒಂದು ಲಾಕ್ನ ಮಾಡ್ಕೊಳ್ಳೋಣ. ಸೊ ಇದೇ ರೀತಿ ಹಿಂದಿನ ಪೆಟಲಲ್ಲಿ 5 ಸಿಂಗಲ್ ಲಾಕ್ನ ಮಾಡಿದ್ದೆ. ಸೊ ಹಾಗಾಗಿ ಇಲ್ಲೂ ಅಷ್ಟೇ 5 ಸಿಂಗಲ್ ಲಾಕ್ನ ಮಾಡಬೇಕು. ನಾನಿಲ್ಲಿ 1 ಲಾಕ್ ಮಾಡಿದ್ದೀನಿ ಆಲ್ರೆಡಿ. ಸೊ ಇನ್ನು 4 ಸಲ ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. 2 3 4 ಹಾಗೆ 5. ಸೊ 5 ಸಿಂಗಲ್ ಲಾಕ್ ಆದಮೇಲೆ ಇಲ್ಲೇನು ಡಬಲ್ ಕ್ರೋಶೆಟ್ ಕಂಬ ಇದೆ ನೋಡಿ, ಆ ಗ್ಯಾಪಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಇಲ್ಲೂ ಅಷ್ಟೇ ನೋಡಿ, ಇನ್ನೊಂದು ಪೆಟಲ್ ಫಾರ್ಮೇಷನ್ ಆಗಿದೆ. ಸೊ ಒಂದು ಲಾಕ್ ಆದಮೇಲೆ ಅದ್ರ ಪಕ್ಕ ಹೋಗಿ ಇನ್ನೂ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಹೀಗೆ
ಸೊ ನೋಡ್ಬೋದು ನೀವು ಪುಟ್ಟದಾಗಿ 2 ಪೆಟಲ್ಸ್ ಫಾರ್ಮೇಷನ್ ಆಗಿದೆ. ತುಂಬಾ ಕ್ಯೂಟಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ತುಂಬಾ ಸಿಂಪಲ್ ಡಿಸೈನು, ತುಂಬಾ ಬೇಗ ಕೂಡ ಆಗೋಗುತ್ತೆ. ಏನಿಲ್ಲ ಅಂದರೆ 2ರಿಂದ 3 ಗಂಟೆ ಒಳಗೆ ನೀವು ಸ್ಯಾರಿ ಪೂರ್ತಿ ಹಾಕ್ಕೋಬೋದು. ಬಿಗಿನರ್ಸ್ ಆಗಿದ್ದರೂ ಅಷ್ಟೇ ನೀವು ಈ ಡಿಸೈನ್ನ ಈಸಿಯಾಗಿ ಟ್ರೈ ಮಾಡ್ಬೋದು. ತುಂಬಾ ಈಸಿ ಇದೆ. ಸೊ ಇದೇ ರೀತಿಯಾಗಿ ಹಾಕ್ಕೊಳ್ತಾ ಹೋಗೋದು. ಸೊ ನಾನು ಇನ್ನೊಂದು ಸಲ ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಅಂತೇಳಿ. ಸೊ ಹೀಗಾದಮೇಲೆ ನಾನೀಗ ಮತ್ತೆ 4 ಚೈನ್ನ ಹಾಕ್ಕೊಳ್ತೀನಿ. 1 2 3 4 ಚೈನ್ ಹಾಕಿ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಒಂದು ಲಾಕ್ನ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಎಲ್ಲ ಥ್ರೆಡ್ಗಳು ಬರೋ ಹಾಗೆ ಮಾಡ್ಕೊಳ್ಳಿ ಹೀಗೆ. ಸೊ ಈ ರೀತಿಯಾಗಿ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡ್ಕೋಬೇಕು. ನಂತರ ನೆಡಲ್ ಮೇಲೆ ದಾರ ತಂದು ಹೀಗೆ 3 ಚೈನ್ ಗ್ಯಾಪಿಗೆ ಬರೋ ಹಾಗೆ ನಾನಿಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ತೀನಿ. ಎರಡಕ್ಕೆ ಒಂದು ಹಾಗೆ ಎರಡಕ್ಕೆ ಒಂದು. ಮತ್ತು ಈಗ 2 ಚೈನ್ ಹಾಕ್ಕೊಳ್ಳೋಣ. ನೆಡಲ್ ಮೇಲೆ 2 ಸಲ ದಾರ ತಂದು ಇದೇ ಡಬಲ್ ಕ್ರೋಶೆಟ್ ಕಂಬದ ಗ್ಯಾಪಿಗೆ ಹೋಗಿ ಅಲ್ಲಿಂದ ಇನ್ನೂ ಒಂದು ದಾರ ತಂದು ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಎರಡಕ್ಕೆ ಒಂದು ಈ ರೀತಿಯಾಗಿ. ಸೊ ಮತ್ತೆ ಈಗ ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕಿ ಈಗೇನು ಟ್ರಿಪಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡೆ ಅಲ್ಲ ಆ ಗ್ಯಾಪಿಗೆ ಹೋಗಿ ಹೀಗೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತಂದು ಹೀಗೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಇದರೊಳಗೆ ನಾನು 5 ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. 2 3 4 ಹಾಗೆ 5. ಹಾಗೆ 5. ಸೊ ಈ ರೀತಿಯಾಗಿ 5 ಸಿಂಗಲ್ ಲಾಕ್ ಆದಮೇಲೆ ಇಲ್ಲೇನು ಡಬಲ್ ಕ್ರೋಶೆಟ್ ಕಂಬ ಇದೆ ನೋಡಿ ಅಲ್ಲಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಮತ್ತೆ ಅದ್ರ ಪಕ್ಕನೇ ಇನ್ನೂ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ ಹೀಗೆ. ಮತ್ತು 2 ಚೈನ್ 1 2 ಈ ರೀತಿಯಾಗಿ 2 ಚೈನ್ ಹಾಕಿ ನೆಡಲ್ ಮೇಲೆ 2 ಸಲ ದಾರ ತಂದು ಇದೇ ಡಬಲ್ ಕ್ರೋಶೆಟ್ ಕಂಬದ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರನ ತಂದು ಇಲ್ಲಿ ಒಂದು ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಎರಡಕ್ಕೆ ಒಂದು ಎರಡಕ್ಕೆ ಒಂದು ಎರಡಕ್ಕೆ ಒಂದು. ಸೊ ಈ ರೀತಿ. ಸೊ ಮತ್ತೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಬಿಟ್ಟು ಅಂದರೆ ಒಂದು ಚೈನ್ ಹಾಕಿ ಈಗೇನು ಟ್ರಿಪಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡೆ ಅಲ್ಲ ಅದೇ ಗ್ಯಾಪಿಗೆ ನಾನಿಲ್ಲಿ 5 ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಈ ರೀತಿಯಾಗಿ. ಒಂದು 2 3 4 ಹಾಗೆ 5. ಸೊ ಇಲ್ಲಿ 5 ಸಿಂಗಲ್ ಲಾಕ್ ಆದಮೇಲೆ ಇದೇನು ಡಬಲ್ ಕ್ರೋಶೆಟ್ ಕಂಬ ಇದೆ ನೋಡಿ ಅಲ್ಲಿಗೆ ಹೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಸೊ ನೋಡಿ ಹೀಗೆ ಸಿಂಗಲ್ ಲಾಕ್ ಆಗಿದ್ದ ಕೂಡಲೇ ಮತ್ತೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ಸೊ ನೋಡೋದ್ರಲ್ಲ ಎಷ್ಟು ಈಸಿ ಅಂತೇಳಿ. ಸಿಂಪಲ್ ಡಿಸೈನ್ ಇಷ್ಟಪಡೋರಿಗೆ ಈ ಡಿಸೈನ್ ತುಂಬಾ ಇಷ್ಟ ಆಗುತ್ತೆ. ಸೊ ಇದೇ ರೀತಿಯಾಗಿ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗೋದು. ಸ್ವಲ್ಪ ಡಿಸ್ಟೆನ್ಸ್ವರೆಗೂ ಹಾಕಿ ನಿಮಗೆ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತೇಳಿ ತೋರಿಸ್ತೀನಿ. ಲುಕ್ ಹೇಗಿದೆ ಅಂತೇಳಿ. ಸೊ ಕೊನೆಯಲ್ಲಿ ನಾವು ಅದ್ರ ಪಕ್ಕನ ಇನ್ನೂ ಒಂದು ಲಾಕ್ ಹಾಕ್ಬಿಟ್ಟು ಮತ್ತೆ 2 ಚೈನ್ ಎಕ್ಸ್ಟ್ರಾ ಹಾಕಿ ಥ್ರೆಡ್ನ ಕಟ್ ಮಾಡಿದ್ದೀನಿ. ಸೊ ಇಲ್ಲಿಗೆ ಸೊ ಈ ನಾಟ್ ಇದೆಯಲ್ಲ ಈ ನಾಟಿಗೆ ಗ್ಲೂ ಹಾಕಿ ನೀವು ಇಲ್ಲಿಗೆ ಥ್ರೆಡ್ನ ಕಟ್ ಮಾಡ್ಕೊಬೋದು.
ನೋಡಿದ್ರಲ್ಲ ಫಿನಿಶಿಂಗ್ ಹೇಗೆ ಬಂದಿದೆ ಅಂತೇಳಿ. ಸೊ ತುಂಬಾ ಕ್ಯೂಟ್ ಡಿಸೈನ್ ಅಂತ ಹೇಳ್ಬೋದು. ಇದನ್ನು ನೀವು ದುಪ್ಪಟ್ಟಾಗೆ ಹಾಗೆ ಸಿಂಪಲ್ ಸ್ಯಾರೀಸ್ಗೆ ತುಂಬಾ ಚೆನ್ನಾಗಿ ಹಾಕೋಬೋದು. ಹೇಳಿದ್ನಲ್ಲ ಬಿಗಿನರ್ಸ್ ಕೂಡ ಈ ಸ್ಯಾರಿ ಕುಚ್ಚು ಡಿಸೈನ್ನ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ತುಂಬಾ ಕ್ಯೂಟ್ ಡಿಸೈನ್ ಅಂತ ಹೇಳ್ಬೋದು. ನೀವು ದುಪ್ಪಟ್ಟಾಗಲಿ ಸ್ಲೀವ್ಸಿಗಾಗಲಿ ಎಲ್ಲ ಕಡೆಗೂ ಕೂಡ ಇದನ್ನು ವರ್ಕ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ ಹೇಗಿದೆ ಅಂತೇಳಿ. ಸೊ ಇದಕ್ಕೆ ಕುಚ್ಚು ಕಟ್ಟುವಂತಹ ಅವಶ್ಯಕತೆ ಏನಿಲ್ಲ. ಬೇಕಿದ್ದರೆ ನೀವು ಕುಚ್ಚು ಕಟ್ಬೋದು. ಅಂದರೆ ಕಂಟಿನ್ಯೂಸ್ ಆಗಿ ಕುಚ್ಚು ಕಟ್ಟಿದ್ರೆ ಚೆನ್ನಾಗಿರೋದಿಲ್ಲ. 2 ಪೆಟಲ್ ಆದಮೇಲೆ ಒಂದು, 2 ಫ್ಲವರ್ ಆದಮೇಲೆ ಒಂದು, ಇಲ್ಲಾಂದರೆ 3 ಬಿಟ್ಟು ಒಂದು, ಈ ರೀತಿಯಾಗಿ ಕಟ್ಬೋದು. ಸೊ ನಾನು ಇಲ್ಲಿ ಯಾವುದೇ ರೀತಿ ಕುಚ್ಚನ್ನ ಕಟ್ತಾ ಇಲ್ಲ. ಹೀಗೆ ತುಂಬಾ ಕ್ಯೂಟಾಗಿ ತುಂಬಾ ಎಲಿಗೆಂಟಾಗಿದೆ ಅಲ್ವಾ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.